ಇಸ್ರೇಲ್ ಮತ್ತೆ ಇರಾನ್ ನಡುವೆ ಯುದ್ಧ ಮತ್ತೆ ಆರಂಭ ಆಗಿರೋದ್ರಿಂದ ಭಾರತದ ಜನಸಾಮಾನ್ಯರು ಪೆಟ್ರೋಲ್, ಡೀಸೆಲ್ ಮತ್ತೆ ಅನಿಲ ಬೆಲೆಗಳ ರೂಪದಲ್ಲಿ ಭಾರಿ ಬೆಲೆಯನ್ನ ತೆರಬೇಕಾಗ್ತಾ ಇದೆಯಾ? ಕದನ ವಿರಾಮವನ್ನು ಉಲ್ಲಂಘಿಸಿ ಇಸ್ರೇಲ್ ಒಪ್ಪಂದಗಳನ್ನು ಮುರಿತಾ ಇದ್ರೂ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರತಿ ಹಂತದಲ್ಲೂ ಅಸಹಾಯಕರಾಗಿ ಕಾಣ್ತಾ ಇರೋದ್ರ ಅಸಲಿ ಕಾರಣ ಏನಿರಬಹುದು? ಇರಾನ್ ದಾಳಿ ನಡೆಸಿದಾಗ ಇಸ್ರೇಲ್ ಅನ್ನ ರಕ್ಷಿಸೋದಕ್ಕೆ ಟ್ರಂಪ್ ಅಮೆರಿಕ ಮಿಲಿಟರಿಗೆ ಆದೇಶವನ್ನ ನೀಡಿಲ್ಲ ಅಂತ ಅಂದ್ರೆ ಟ್ರಂಪ್ ಮತ್ತೆ ನೇತನ್ಯಾಹು ನಡುವಿನ ರಾಜತಾಂತ್ರಿಕ ಬಿರುಕು ಜಗತ್ತಿನ ಮುಂದೆ ಬಹಿರಂಗವಾಗಿದೆಯಾ? ಇಸ್ರೇಲಿ ಬೇಹುಗಾರಿಕಾ ಸಂಸ್ಥೆಗಳು ಅಮೆರಿಕದ ಉನ್ನತ ಅಧಿಕಾರಿಗಳ ಮೇಲೆನೆ ಕಣ್ಣಿಟ್ಟು ಕೆಂಪು ರೇಖೆಯನ್ನ ದಾಟಿದ್ರು ಕೂಡ ಟ್ರಂಪ್ ಸರ್ಕಾರ ಇಸ್ರೇಲ್ನ ಈ ದಬ್ಬಾಳಿಕೆಯನ್ನ ಮೌನವಾಗಿ ಸಹಿಸಿಕೊಳ್ತಾ ಇರೋದು ಯಾಕೆ? 1980ರ ದಶಕದ ಯುದ್ಧದಲ್ಲಿ ತಾನು ಸೋತಿದ್ದಂತಹ ಆಪರೇಷನ್ ನಾಸರ್ ಹೆಸರನ್ನೇ ಇಟ್ಕೊಂಡು ಇರಾನ್ ಈಗ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿಯನ್ನ ನಡೆಸ್ತಾ ಇರೋದ್ರ ಹಿಂದಿರುವಂತಹ ಸೈದ್ಧಾಂತಿಕ ರಹಸ್ಯ ಏನು? ಅಮೆರಿಕಕ್ಕೆ ತನ್ನ ಪುಷ್ಟೀಕರಿಸಿದ ಯುರೇನಿಯಂ ಅನ್ನ ನೀಡೋದಿಕ್ಕೆ ಇರಾನ್ ನಿರಾಕರಿಸಿರೋದ್ರಿಂದಾನೇ ಇರಾನ್ಗೆ ಸಿಗಬೇಕಾಗಿದ್ದಂತಹ $24 ಬಿಲಿಯನ್ ಹಣದ ಜಾಗತಿಕ ಒಪ್ಪಂದ ನೆನೆಗುದಿಗೆ ಬಿದ್ದಿದೆಯಾ? ಇತಿಹಾಸದ ಸೋಲುಗಳು ಮತ್ತೆ ಕರ್ಬಲಾದ ನಿರಂತರ ಪ್ರತಿರೋಧದ ನೆನಪುಗಳನ್ನು ಹೊಂದಿರುವಂತಹ ಇರಾನ್ನ ನಾಗರಿಕತೆಯ ಶಕ್ತಿಯನ್ನ ಮಿಲಿಟರಿ ಬಲದ ಮೂಲಕ ಮಾತ್ರನೇ ನಿರ್ಮೂಲನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಿಜಾನ? ಈ ಬಗ್ಗೆ ಒಂದು ವಿವರವಾದ ವಿಶ್ಲೇಷಣೆಯನ್ನು ವೀಕ್ಷಿಸೋದಕ್ಕೆ ಕೆಳಗಿನ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ನೀವಿನ್ನು ವಾರ್ತಾಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿಬಿಡಿ. ಮತ್ತೆ ನಮ್ಮ ಎಲ್ಲ ವಿಡಿಯೋಗಳನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಅದ್ರ ಕುರಿತಾಗಿ ನಿಮ್ಗೆ ಏನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಮತ್ತೆ ನಿಮ್ಗೆ ಇಷ್ಟವಾದಂಥ ವಿಡಿಯೋಗಳ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.